ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 7वीं ಕಕ್ಷಾ ಹಿಂದಿ ಇದೆ. 7ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 8 ಅಂತ ಇದೆ. ಕಲಿಕಾ ಫಲ 8. ಗತಿವಿಧಿ 1 और 2 ಗೆ ಉತ್ತರ ಇದೆ. ಚಟುವಟಿಕೆ 1 ಮತ್ತು 2 ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಅಂತ ನೋಡೋಣ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ನೀವುಗಳು ಈ ಒಂದು ವಿಡಿಯೋದ ಪ್ಲೇಲಿಸ್ಟ್ ಲಿಂಕನ್ನು ಕಮೆಂಟಲ್ಲಿ ಮತ್ತು ಐ ಕಾರ್ಡಲ್ಲಿ ಸಹಿತ ನೋಡ್ಬೋದು ಅಂತ ಹೇಳ್ತಾ, ಕಲಿಕಾ ಫಲ 8 ಏನಿದೆ ಅಂತಂದರೆ ಕಹಾನಿ ಸುನ್ಕರ್ ಸಮझेंगे, ಕಹಾನಿಯನ್ನು ಕೇಳ್ತೀರಿ ಮತ್ತು ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಇತ್ತು. ಗತಿವಿಧಿ 1 ಚಟುವಟಿಕೆ 1. 8.1 ಇರ್ತಕ್ಕಂಥದ್ದು ಕಹಾನಿ 3 ಮछली ಅಂತ ಒಂದು ಕತೆ ಇದೆ, 3 ಮೀನುಗಳು ಅಂತ. ನೋಡುವ ಏನು ಕತೆ ಇದೆ ಅಂತ. एक तालाब में 3 मछलियां थी, तुरंत बुद्धि, विचार बुद्धि और भाग्य बुद्धि. तीनों मछलियां सहेलियां थी. एक शाम मछुआरे तालाब के पास आया और बातें करने लगा. वाह कितना सुंदर तालाब है, इसमें तो खूब मछलियां होगी. हम लोग कल सवेरे ही यहाँ आएंगे और मछलियां पकड़ेंगे. मछुआरों की बातें तीनों मछलियों ने सुनी. तुरंत बुद्धि नामक मछली तो उसी समय वहां से चली गई. विचार बुद्धि ने भाग्य बुद्धि को काफी समझाया, परंतु वह नहीं मानी. विचार बुद्धि भी जान बचाकर वहां से चली गई. अगले दिन मछुआरों ने तालाब में जाल फैलाया. भाग्य में विश्वास करने वाली भाग्य बुद्धि मछली नहीं भागी थी. इस कारण मछुआरों के जाल में फंस गई और मारी गई ಅಂತಕ್ಕಂಥದ್ದು ಕಥೆ ಇತ್ತು. ಕ್ವಶನ್ಸ್ ಇದಾವೆ. मछलियां कहाँ रहती थी ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ मछलियां तालाब में रहती थी. मछुआरे कहाँ आया ಅಂತ ಕ್ವಶನ್ ಇದೆ. ಸೊ ಆನ್ಸರ್ ನೋಡಿದ್ರೆ मछुआरे तालाब के पास आया. 3ರಲ್ಲಿ मछलियों के नाम लिखिए ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ तुरंत बुद्धि, विचार बुद्धि और भाग्य बुद्धि ये तीनों मछलियों के नाम है. 4ರಲ್ಲಿ विचार बुद्धि ने भाग्य बुद्धि को क्या समझाया ಅಂತ ಇದೆ. यस, मछुआरे की जाल फेंकने की बात विचार बुद्धि ने भाग्य बुद्धि को समझाया. 5th आंसर दल्ली भाग्य बुद्धि क्यों फंस गई ಅಂತ ಇದೆ. भाग्य बुद्धि बातों को नहीं मानी, इस कारण वह जाल में फंस गई ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಗತಿವಿಧಿ 2 ಚಟುವಟಿಕೆ 2ರಲ್ಲಿ ಇನ್ನೊಂದು ಕತೆ ಇದೆ. ದರ್ಜಿ ಕಿ ಶರಾರತ್ ಅಂತ ಇದೆ. ಸೊ ನೋಡುವ ಏನು ಕತೆ ಇದೆ ಅಂತಕ್ಕಂಥದ್ದು. एक था दर्जी, उसका नाम था रामू. उसकी एक दुकान थी. दुकान के सामने एक हाथी रोज नदी में नहाने जाता था. एक दिन रामू ने हाथी को एक रोटी दी. उस दिन से हाथी रोज दर्जी की दुकान पर रुकने लगा. वह खिड़की में से सूंड उधर बढ़ाता और दर्जी रोज उसे रोटी देता. एक दिन रामू को शरारत सूझी. उसने रोटी की जगह सुई चुबा दी. सुई चुभने के कारण हाथी को बहुत दर्द हुआ. वह वहां से भागकर तालाब की ओर चला गया. तालाब में कुछ समय बिताने के बाद उसने दर्जी को सबक सिखाने के लिए तालाब का गंदा पानी अपनी सूंड में भर लिया और दर्जी की दुकान की ओर चल पड़ा. जैसे ही हाथी दुकान के पास आया, तालाब का गंदा पानी दर्जी पर फेंक दिया, जिसने दुकान में सिए हुए कपड़े गंदे हुए. अब रामू अपनी शरारत पर बहुत पछताया ಅಂತ ಇದೆ. ಇಷ್ಟಿತ್ತು ಈ ಒಂದು ರೀತಿಯಾಗಿರ್ತಕ್ಕಂಥ ಕತೆ ಇತ್ತು. ಕ್ವಶನ್ಸ್ ನೋಡೋದಾದ್ರೆ ದರ್ಜಿ ಕಾ ನಾಮ್ ಕ್ಯಾ ಥಾ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ದರ್ಜಿ ಕಾ ನಾಮ್ ರಾಮು ಥಾ. ಎಸ್, ದರ್ಜಿ ಹಾಥಿ ಕೋ ರೋಜ್ ಕ್ಯಾ ದೇತಾ ಥಾ ಅಂತ ಇದೆ. ಸೊ ದರ್ಜಿ ಹಾಥಿ ಕೋ ರೋಜ್ ರೋಟಿ ದೇತಾ ಥಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಥಿ ನಹಾನೆ ಕೆ ಲಿಯೆ ಕಹಾ ಚಲಾ ಗಯಾ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಹಾಥಿ ಏನ್ ಮಾಡ್ತದಪ್ಪ ಅಂದ್ರೆ ಸೊ ನದಿ ಕಿ ಓರ್ ನಹಾನೆ ಕೆ ಲಿಯೆ ಚಲಾ. ಸೊ ನದಿಗೆ ಏನಾಗ್ತದಪ್ಪ ಅಂದ್ರೆ ಹೋಗ್ತದ. ರಾಜು ಕ್ಯೂ ಪಚ್ತಾನೆ ಲಗಾ ಅಂತ ಇದೆ. ಸೊ ದ ರೈಟ್ ಆನ್ಸರ್ ರಾಮು ಅಪ್ನಿ ಶರಾರತ್ ಪರ್ ಪಚ್ತಾನೆ ಲಗಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಷ್ಟಿತ್ತು ಈ ಎಸ್ ದರ್ಜಿ ಕಿ ಶರಾರತ್ ಅಂತಕ್ಕಂಥ ಒಂದು ಕತೆ. ಮುಂದೆ ನೋಡೋದಾದ್ರೆ ಈ ಒಂದು ಚಿತ್ರ ಕೊಟ್ಟಿದ್ದಾರೆ. ಇಸ್ ಚಿತ್ರ ಪರ್ 5 ವಾಕ್ಯ ಲಿಖಿ ಅಂತ ಕೇಳಿದ್ದಾರೆ. 5 ವಾಕ್ಯಗಳನ್ನ ಬರಿಬೇಕಿತ್ತು. ಮೊದಲನೇದು हाथी भूमि पर रहने वाले सबसे बड़े जानवरों में से एक है. ಎರಡನೇ दो ज़्यादातर हाथी काले और भूरे रंग के होते हैं. मूरने दो हाथी के पैर खंबे जैसे मोटे और मजबूत होते हैं. नाकने दो हाथी की सूंड असल में उसकी लंबी नाक होती है. 5 हाथी को
हाथी को 2 बड़े कान और बहुत ही छोटी पूंछ होती है ಅಂತಕ್ಕಂಥದ್ದು. ಸೊ ಇಷ್ಟು 5 ಸಾಲುಗಳನ್ನು ನೀವು ಯಾವ್ದು ಬಗ್ಗೆ ಬರಿಬೇಕಿತ್ತು? ಆನೆ ಬಗ್ಗೆ ಬರಿಬೇಕಿತ್ತು. ನೆಕ್ಸ್ಟ್ ಕೊಟ್ಟಿದ್ದು 8.4 ಅಲ್ಲಿ ಏನಿದೆ ಅಂತಂದ್ರೆ नीचे दिए गए जानवरों के नामों में से पालतू और जंगली जानवरों की तालिका बनाकर लिखिए. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಎಲ್ಲಾ ಪ್ರಾಣಿಗಳಿದಾವೆ. ಇಲ್ಲಿ ಪಾಲ್ತು ಜಾನುವಾರು ಅಂದ್ರೆ ಸಾಕು ಪ್ರಾಣಿ, ಜಂಗಲಿ ಜಾನುವಾರು ಅಂದ್ರೆ ಕಾಡು ಪ್ರಾಣಿ. ಅವುಗಳನ್ನು ನೀವು ಏನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಉತ್ತರ ನೋಡೋಣ. ಎಸ್ ಏನಿದೆ ಅಂತಕ್ಕಂಥದ್ದು ಶೇರ್ जंगली जानवर, लोमड़ी जंगली जानवर, चीता जंगली जानवर, भालू जंगली जानवर, हाथी जंगली जानवर. ವೃತ್ತ ಹಾಕಿದ್ದು ಎಲ್ಲ ಜಂಗಲಿ ಜಾನುವಾರಲ್ಲಿ ಬರೆದ್ರೆ ಯಾವ ವೃತ್ತ ಹಾಕಿಲ್ಲ ಅವೆಲ್ಲ ತಾವೇನು ಮಾಡಬೇಕಿತ್ತು? ಪಾಲ್ತು ಜಾನುವಾರಲ್ಲಿ ಬರಿಬೇಕಿತ್ತು. ಉತ್ತರ ನೋಡುವ ಏನಿದೆ ಆಗ್ತದ ಅಂತಕ್ಕಂಥದ್ದು. ಎಸ್ ಬಕ್ರಿ, ಭೈಂಸ್, ಗಾಯ್, ಕುತ್ತ, ಬಿಲ್ಲಿ ಇವೆಲ್ಲ ಪಾಲ್ತು ಜಾನುವಾರು ಆದರೆ ಜಂಗಲಿ ಜಾನುವಾರಲ್ಲಿ ಶೇರ್, ಲೋಮಡಿ, ಚೀತಾ, ಭಾಲು ಮತ್ತು ಹಾತಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಜಂಗಲಿ ಜಾನುವಾರು ಕಾಡು ಪ್ರಾಣಿಗಳು ಅಂತ ಕರಿತೀವಿ. ಕಡೆದೊಂದು ಕ್ವಶನ್ ಇತ್ತು. कहानी में प्रयुक्त नमूने के अनुसार ಏಕವಚನ ಶಬ್ದों को पहचान कर लिखिए. ಈ ಕಥೆಯಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಏಕವಚನ ಶಬ್ದಗಳನ್ನು ಹಾಕಿದ್ದಾರೆ, ಅವುಗಳನ್ನು ಗುರುತಿಸಿ ಬರಲಿಕ್ಕೆ ನಿಮಗೆ ಹೇಳಿದ್ರು. ಉತ್ತರ ನೋಡೋಣ. ಅಲ್ಲಿ ರೋಟಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ರು, ಅದೇ ತರನಾಗಿರ್ತಕ್ಕಂಥ ಶಬ್ದಗಳು ದುಕಾನ್, ರೋಟಿ, ತಾಲಾಬ್, ಸೂಂಡ್, ಸುಯಿ ಇವೆಲ್ಲ ಏನಪ್ಪ ಅಂತಂದ್ರೆ ಏಕವಚನ ಒಂದು ಶಬ್ದಗಳು ಆಗಿದ್ದವು ಕಥೆಯಲ್ಲಿ ಇರ್ತಕ್ಕಂಥದ್ದು. ಇಷ್ಟಿತ್ತು 7ನೇ ತರಗತಿಯಲ್ಲಿ 8ನೇ ಕಲಿಕಾ ಫಲದಲ್ಲಿ ಕಲಿಕಾ ಫಲಗಳಲ್ಲಿರ್ತಕ್ಕಂಥ ಚಟುವಟಿಕೆ 1 ಮತ್ತು 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ಸೊ ದಯಮಾಡಿ ತಾವು ಹೆಚ್ಚೆಚ್ಚು ಶೇರ್ ಮಾಡಬೇಕು.